ಪಾರ್ಷಿಯಲಿ ಡಿಫ್ರೆನ್ಷಿಯೇಬಲ್. ಸೊ ಪಾರ್ಷಿಯಲಿ ಡಿಫ್ರೆನ್ಷಿಯಬಲ್ ಇಕ್ವೇಷನ್ಸ್ ಏನು ಮಾಡ್ಕೋ. ಸೊ ಏನು ಡಿಫ್ರೆನ್ಷಿಯೇಬಲ್ ಮಾಡ್ಕೋಬೇಕು ನಮ್ಮಂದ್ರೆ ವಿತ್ ರೆಸ್ಪೆಕ್ಟ್ ಟು, ಸೊ y ಮಾಡ್ಕೋಬೇಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ಯಾವ್ದು ಮಾಡ್ಕೋಬೇಕು? ಸೊ ಡೋ ಎಮ್ ಬೈ ಸೊ ಡೋ y ಈಕ್ವಲ್ ಟು ಡೋ ಎನ್ ಬೈ ಸೊ ಡೋ ಎಕ್ಸ್. ಸೊ ಇದು ಸ್ಟೆಪ್ ನಂಬರ್ 3 ಮಾಡ್ಕೋಬೇಕು. ಸ್ಟೆಪ್ ನಂಬರ್ 4 ಏನು ಮಾಡ್ಕೋಬೇಕು ಸ್ಟೂಡೆಂಟ್ಸ್? ಯಾವಾಗ ನಮಗೆ ಈಕ್ವಲ್ ಐತಂದ್ರೆ ಅಂದ್ರೆ ಏನು, ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಐತಂದ್ರೆ ಅಂದ್ರೆ ಡೋ ಎಮ್ ಬೈ ಡೋ ವೈ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಈಕ್ವಲ್ ಐತಂದ್ರೆ ಹ್ಯಾವ್ ಟು ಬಿಕಮ್ಸ್ನ ಏನು ಮಾಡ್ಕೋಬೇಕು? ಸೊ ಸ್ಟೆಪ್ ನಂಬರ್ 4 ಇಫ್ ಯು ಈಕ್ವಲ್ ಆಗಿತ್ತಿಲ್ಲ ಅಂದ್ರೆ ಕೇಸ್ 1 ಅಂದ್ರೆ ಏನು, ಟೈಪ್ 1, ಟೈಪ್ 2, ಟೈಪ್ 3 ಅಂದ್ರೆ ಏನು, ಅಲ್ಲಿ ಏನು ಕಂಡಿತಿರೋ. ಸೊ ಅಲ್ಲಿ ಏನು ಕಂಡಿತ್ತು? ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡಿತ್ತು. ಸೊ ಟೈಪ್ 1, ಟೈಪ್ 2 ಅಂದ್ರೆ ಏನು ಮಾಡ್ತೀವಿ ನಾವು? ಸೊ ಟೈಪ್ 1 ಯಾವುದು, ಟೈಪ್ 2 ಅಂತ ಕಂಡುಹಿಡಿತೀವಿ. ಸೊ ನಮ್ಮ ಸಿಂಗಲ್ ಟರ್ಮ್ ಇತ್ತಂದ್ರೆ ಏನಿತ್ತು? ಟೈಪ್ 1. ಸೊ ನಮಗೆ